ನೋಡಪ್ಪ, ಊರೊಳಗೆ ಸತ್ರೆ ಸೂತ್ಕಾಗುತ್ತೆ ಅಂತ ಕಾಡ್ ಹಂಚಿಗೆ ಬಂದಿದ್ಯಾ ಸಾಯೋದಕ್ಕೆ? ಮುಗೀತು ನಿನ್ ಕತೆ. ಹೆಣ್ಣು ಯಾಕೆ ಈ ಸುಭಾಷ್ದೆ ಅಬ್ರ ಮೊದಲು ವಿಷಯ ಅಮ್ಮಂಗೆ ಹೇಳ್ಬೇಕು. ಹೇಳಿದ್ರೆ ಸ್ಯಾನ ಖುಷಿ ಪಡ್ತಾಳೆ. ಹೇಳು ಸುಭಾಷ. ಅಮ್ಮ, ನನಗೆ ಹೇಳೋ ವಿಷಯ ಕೇಳಿದ್ರೆ ನೀನು ಸಂತೋಷದಿಂದ ಒಂದ್ ಗಳಿಗೆ ಹಾಲು ಕುಡ್ಬಿಡ್ತೀಯ. ಅಂತ ಸಂತೋಷದ ವಿಷಯ ಏನಿಲ್ಲ. ನನ್ನನ್ನ ಊರ್ ಅದೇನ್ ಮಾಡಿ ನಿಮ್ಮನ್ನ ಅಟ್ಟಿಂದ ಆಚೆಗೆ ಹಾಕಿ ಶೆಡ್ಡಲ್ಲಿ ಬದುಕಂಗ್ ಮಾಡಿದ್ನಲ್ಲ ಆ ನಮ್ಮ ಶತ್ರು ಶಿವರಾಮೇಗೌಡ ಅವನಿಗೆ ರಾಕ್ಷಸ ದುಂಬಿಯನ್ನು ಹುಳ ಕಚ್ಚಿದಂತೆ. ಆ ಶಿವರಾಮೇಗೌಡ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನಂತೆ. ಅಮ್ಮ, ಇಲ್ಲಿ ಗಂಟ ಹುಳ ಕಡ್ದವ್ರು ಯಾರು ಬದುಕೆ ಇಲ್ವಂತೆ. ಈ ಕಿತ ಮಾತ್ರ ಅವನು ಕೊಟ್ಟು ಕನ್ನೋದು ಗ್ಯಾರಂಟಿ. ಆಗ ಮಾತ್ರ ಅಲ್ಲ, ಅವನ ಜೊತೆಗೆ ನಮ್ಮ ಮಟ್ಟಿಯವ್ರು ಯಾರು ಹುಳ ಕರ್ಸ್ಕೊಂಡವ್ರಲ್ಲ ಅವರೆಲ್ಲರೂ ಇನ್ನು 2 ದಿನದಲ್ಲಿ ಸ್ವರ್ಗ ಸೇರ್ತಾರೆ. ಚೆ ನರಕ ಸೇರ್ತಾರೆ. ಬಾಯ್ ಬಿಚ್ಚೊಕ್ಕತ್ತೆ. ಇದೇನಮ್ಮ ಸಂತೋಷದ ವಿಚಾರ ಹೇಳಿದ್ರೆ ನನಗೆ ಬೈತಾ ಇದೆಯಾ? ಏನಾಯ್ತು? ಲೇ ಪಾಪಿ, ಶಿವರಾಮೇಗೌಡನ ಜೊತೆ ಸಾವು ಬದುಕಿನ ಮಧ್ಯೆ ಹೋರಾಡದ್ರಾಗೆ ನಾನು ನಿಮ್ಮ ಅಕ್ಕ ಇಬ್ರು ಇದೀವಿ ಗಂಡ್ಲ. ಅಮ್ಮ ಏನ್ ಹೇಳ್ತಾ ಇದೆಯಾ ನೀನು? ಹೌದು ಸುಭಾಸ, ಅವಳ ನಮಗೂ ಕಡ್ದವೆ ಕೊಡ್ಲ. ಅವನ ಜೊತೆ ನಾವು ನಳ್ತಾ ಇದೀವಿ. ಬದುಕ್ತೀವ ಸಾಯ್ತೀವ ಅದು ಗೊತ್ತಾಯ್ತಾ ಇದೆ. ಅಲ್ಲಮ್ಮ, ನೀವು ಆರಾಮಾಗಿ ಶೆಡ್ಡಲ್ಲಿ ಇರೋದು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ? ಇವಳು ಅವಳೇ ನೋಡು ಚಿತ್ರ ನೋಡು, ಇವಳಿ ಮನೆ ಕಂಡ್ಲ ಕುಡಿದ್ಬಿಟ್ಲು. ಹೋಗೋಣ ಅಂತ ಏನ್ ಮಾಡೋದು ಹೇಳು? ಎಲ್ಲ ನಮ್ಮ ಗ್ರಾಚಾರ ನಮ್ಮನ್ನು ಬಿಡ್ತಾ. ನನ್ನ ಸಾವು ಇಲ್ಲೇ ಆಗ್ಬೇಕು ಅಂದ್ರೆ ಯಾರಿಗೆ ಮಾಡಕ್ಕಾಯ್ತದೆ ಹೇಳು? ಅದಕ್ಕೆ ಇಲ್ಲಿ ತನಕ ಕರ್ಕೊಂಡ್ ಬಂದದೆ. ಸುಭಾಸ, ಹೆಂಗೆಂಗೋ ಆಯ್ತಾಯ್ತೆ ಕಣೋ ಮಗನೆ. ನಿನ್ನ ನೋಡ್ದೆ ಎಲ್ಲಿ ಸತ್ತೋಯ್ತೀನಿ ಅನ್ನಿಸ್ತಾದೆ. ನಿನ್ನ ನೋಡ್ಬೇಕು ಅನ್ನಿಸ್ತಾದೆ ಕಣ್ಲಾ. ಎಲ್ಲೇ ಇದ್ರು ಬೇಗ ಬಾ ಮಗನೆ. ಅಮ್ಮ ಹಂಗೆಲ್ಲ ಮಾತಾಡ್ಬಿಡಮ್ಮ. ನಿನ್ ಮಗ ಅಂತ ನಾನಿಲ್ವೇ? ನಾನೆಲ್ಲ ನೋಡ್ಕೋತೀನಿ. ನಿನ್ಗೇನು ಆಗಕ್ಕಿಲ್ಲ, ಸುಮ್ಮನೆ ಇರು. ಏನಾಗ್ಲಿ ಸುಭಾಷ, ನಾನು ಕಣ್ಣು ಮುಚ್ಚೋಷ್ಟೊತ್ತಿಗೆ ನೀನ್ ಬಾ. ಎದ್ರುಕೊಬಿಡಮ್ಮ, ನಾನು ಈಗಲೇ ಬರ್ತಾ ಇದ್ದೀನಿ. ನೀನ್ ಧೈರ್ಯವಾಗಿರು. ಸರ್ ಬೇಗ ಬಂದ್ಬಿಟ್ಟು. ಇಲ್ಲ ನಮ್ಮಮ್ಮಗೆ ಏನೂ ಆಗಬಾರ್ದು. ನಮ್ಮಮ್ಮನ ಉಳಿಸ್ಕೊಳ್ಬೇಕು. ಎಲ್ಲರೂ ಕೇಳಿಸ್ಕೊಳ್ಳಿ, ಯಾರು ಭಯ ಪಡಬೇಡಿ. ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇತ್ತು, ಅದಕ್ಕೆ ಸತ್ತಿದ್ದಾರೆ. ನನ್ನ ಪಕ್ಕದಲ್ಲಿರೋ ಸತ್ತೋಗ್ಬಿಟ್ಟ. ನನ್ ಗತಿ ಏನವ? ಕೆಲಸ ನಿನ್ನಿಂದ ಕಣೆ. ಒದ್ದೆ ಅಂದ್ರೆ ನೀನು ಹೋಗ್ಬಿಡ್ಬೇಕು. ಅಟ್ಟಿ ಹೆಂಗೋ ಬಿದ್ದಿದ್ವಲ್ಲೇ ಇಲ್ಲಿ ಕರ್ಕೊಂಬಂದು ಸಾಯ ಮಾಡ್ದಲ್ಲ. ಇಲ್ಲ ಕಣವ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ನನಗೂ ಆಯ್ತಾ ಇಲ್ಲ ಗಣೆ. ಯಾಕೋ ಗೊತ್ತಿಲ್ಲ ಚಿತ್ರ, ಚಿಲ್ರಕ್ಕಿಂತ ನಾನೇ ಬಿರು ಸತ್ತೋಯ್ತೀನಿ ಅನ್ನಿಸ್ತದೆ. ಅವ್ವ ನೀನ್ ಹೆಂಗಂದ್ರೆ ನನ್ ಗತಿ ಏನ್ ಹೇಳು? ಇವಳಿಗೆ ಬೆಂಕಿ ಹತ್ತಂಗ ಆಯ್ತೈತ್ ಕಣವ. ಆ ಕೆರೆ ಎತ್ತಿ ಒಚ್ಕೊಳ್ಳ ನಾನು ಚಳಿ ಆಯ್ತೈತಿ ಕಣವ. ಏನ್ ಮಾಡ್ಲಿ? ಸಾವಿತ್ರಿ, ನನ್ನ ನೋವಿಂದ ಇಷ್ಟೊಂದು ಒದ್ದಾಡ್ತಾ ಇದ್ದೇನೆ. ನಿನ್ಗೇನು ಆಯ್ತದೆ ಇಲ್ವೇ? ಅಯ್ಯೋ, ನಿಮ್ಗೆಲ್ಲ ಮಾತಾಡಕ್ಕಾರು ಶಕ್ತಿ ಅದ, ನನಗೆ ಉಸಿರಾಡಕ್ಕೂ ಶಕ್ತಿ ಇಲ್ಲ. ನಾ ಆಗ್ಲೇ ಸ್ವರ್ಗದ 3ನೇ ಬೀದಿಲಿ ಇದೀನಿ ಅನ್ನಿಸ್ತಾ ಇದೆ. ಸಾವಿತ್ರಿ, ಅದು 3ನೇ ಬೀದಿ ಅಲ್ಲ, 3ನೇ ಬಾಗ್ಲು. ಅಯ್ಯೋ, ಏನೋ ಒಂದು ಕಡೆ ನನ್ ಕೈಲಿ ಆಯ್ತಲ್ಲ ಕಡೆ. ಅಮ್ಮ, ಈಗ ಸಾವಿತ್ರಿ ಮಾತಾಡೋದಕ್ಕೆ ಯಾಕೋ ಒಂಚೂರು ಸಮಾಧಾನ ಆಯ್ತೈತೆ ಕಣೆ. ನಾವು ಹೋದ್ರೆ ಅವಳು ಬತ್ತಳ ನಿಂದೆ. ಸರ್, ಯಾವುದೇ ಆಂಟಿಬಯೋಟಿಕ್ ಕೊಟ್ಟರು ಜ್ವರ ಸ್ವಲ್ಪನೂ ಕಮ್ಮಿ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್, ನಮ್ಮ ಮಾವನ ಕಂಡೀಷನ್ ನೋ ಇಂಪ್ರೂವ್ಮೆಂಟ್. ಯಾವ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ. ವಿದ್ಯಾ, ನೀನು ಪ್ರೆಗ್ನೆಂಟು, ಎಲ್ರಿಗೂ ವಿಪರೀತ ಜ್ವರ ಇದೆ. ದಯವಿಟ್ಟು ನೀನು ಹೊರಗಡೆ ಹೋಗು. ಇಲ್ಲ ಸರ್, ನಾನು ಧೈರ್ಯವಾಗಿದ್ದೀನಿ, ನಾನು ಇಲ್ಲೇ ಇರ್ತೀನಿ. ನಾನು ಹೇಳ್ತಾ ಇದ್ದೀನಿ ತಾನೆ, ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಹೊರಗಡೆ ಹೋಗು. ಸರಿ ಸರ್. ಏನಿದೆ ಮೇಡಮ್? ಸರ್, ಶಾಕಿಂಗ್ ವಿಷಯ ಏನಂದ್ರೆ ಇಲ್ಲಿ ತನಕ ಈ ಸಿಂಟಮ್ಸ್ಗೆ ಮೆಡಿಸಿನ್ ಇಲ್ಲ. ಅವ್ರು ಹೇಳ್ದಂಗೆ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋದ್ರೆ ವೆದರ್ ಚೇಂಜ್ ಆಗುತ್ತೆ, ಬ್ಲಡ್ ರಿಯಾಕ್ಷನ್ ಆಗಿ ಇಮಿಡಿಯೇಟ್ ಡೆತ್ ಆಗೋ ಚಾನ್ಸಸ್ ಇದೆ. ಅದಲ್ಲದೆ ಡಿಸಿಒ ಫೋನ್ ಮಾಡಿ ಮಿನಿಸ್ಟರ್ ಕಂಡೀಷನ್ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ದಾರೆ. ಪರವಾಗಿಲ್ಲ, ಅವ್ರಿಗೆ ಈ ರಿಪೋರ್ಟ್ ನಲ್ಲಿ ಏನಿದೆ ಅದನ್ನೇ ಹೇಳೋಣ. ಯವ್ವ ಏನೋ ಹಿಂಗೆ ಹೇಳ್ತಾವ್ರೆ. ಇದ್ಯಾ ಒಳಗೆ ಎಲ್ಲರೂ ಹೆಂಗವ್ರೆ? ದೊಡ್ಡ ಡಾಕ್ಟರ್ ಏನ್ ಹೇಳಿದ್ರವ? ನನ್ನ ಮಗ ಸಂದಕ್ಕೆ ಅವನಿತಾನೆ. ಅಮ್ಮಮ್ಮ, ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರಲ್ವೇ, ಯಾರಿಗೂ ಏನೂ ಆಗಕ್ಕಿಲ್ಲ. ನೀವು ಧೈರ್ಯ ತಂದ್ಕೊಳ್ಳಿ. ಡಾಕ್ಟ್ರೆ, ಅಪ್ಪ ಹೆಂಗವ್ರೆ? ಎಲ್ಲರೂ ಹುಷಾರಾಯ್ತಾರಲ್ವೇ? ನಿಮಗೆ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವು ಕೊಡೋ ಮೆಡಿಸಿನ್ ಇಂದ ಒಂದು ತಲೆನೋವು ಕೂಡ ಕಮ್ಮಿ ಆಗ್ತಾ ಇಲ್ಲ. ಟೈಮ್ ಕಳೆದಾಗೆ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ತಾ ಇದೆ. ಇನ್ನು ಈ ಹಳ್ಳಿ ಒಬ್ಬರು ಲೇಡಿ ಸ್ಟೇಟಸ್ ತುಂಬಾ ಕ್ರಿಟಿಕಲ್ ಆಗಿದೆ. ಮೊದಲು ಮೆದುಳು, ಆಮೇಲೆ ಕಿಡ್ನಿ, ಲಿವರು, ಆಮೇಲೆ ಹಾರ್ಟ್, ಈಗ ಎಲ್ಲ ಅಂಗಾಂಗಗಳು ಫೇಲ್ಯೂರ್ ಆಗೋ ಸಿಚುವೇಷನ್ಗೆ ಹೋಗ್ತಾ ಇದೆ. ಅವ್ರನ್ನ ಬಿಟ್ರೆ ಮಂತ್ರಿಗಳ ಸಿಚುವೇಷನ್ ತುಂಬಾ ಡೇಂಜರ್ ಆಗಿದೆ. ನೀವೇ ಹೇಳ್ಬಿಟ್ರೆ ಹೆಂಗೆ ಡಾಕ್ಟರ್? ಅದಕ್ಕೆ ಏನು ಔಷಧಿ ಕೊಡಬೇಕು ಹೇಳಿ, ಅದೆಲ್ಲೇ ಇದುವೆ, ನಾನು ಹೋಗ್ತೀನಿ. ಇದು ತುಂಬಾ ಸೀಮಿತವಾದ ಪ್ರದೇಶದಲ್ಲಿರೋ ಸಮಸ್ಯೆ, ಹೊರ ಜಗತ್ತಿಗೆ ಗೊತ್ತೇ ಇಲ್ಲ. ಇತ್ತೀಚೆಗಷ್ಟೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಾಗಿ ರಿಸರ್ಚ್ ನಡೀತಾ ಇದೆ. ಅದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಹಾಗಾದ್ರೆ ಈಗ ಅಪ್ಪನ ಪರಿಸ್ಥಿತಿ? ದೇವ್ರ ಮೇಲೆ ಭಾರ ಹಾಕಿ ಪ್ರಯತ್ನ ಮಾಡ್ತಿದೀವಿ. ಆ ದೇವರೇ ದಾರಿ ತೋರಿಸಬೇಕು. ಇಲ್ಲಿಂದ 2 ಮೈಲಿ ಮುಖ ನೀರು ಹೋದ್ರೆ ಅಲ್ಲೊಂದು ಜಾಗ ಸಿಗುತ್ತೆ. ಅಲ್ಲಿ ಅದಕ್ಕೆ ಬೇಕಾದ ಮದ್ದು ಸಿಗ್ತದೆ. ಬಾವಾ, ಕ್ಯಾಂಪಸ್ನಾಗೆ ನಾಟಿ ಔಷಧಿ ಕೊಡೋ ಯಾರೋ ಸಾಧು ಬಂದಿದ್ರು. ಅವರು ಕಾಡ್ನಾಗ ಎಲ್ಲೋ ಇದಕ್ಕೆ ಮದ್ದೈತೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಅವನೇ ಕರ್ಕೊಂಡ್ಬಂದು ಔಷಧಿ ಕೊಡಿಸಿದ್ರೆ ಅವ್ರ ತಾವ ಇದಕ್ಕೆ ಮದ್ದಿಲ್ಲ ಕಂಡ್ಲ, ಆದ್ರೆ ಆ ಮದ್ದು ಎಲ್ಲದೆ ಅಂತ ಅವ್ರಿಗೆ ಗೊತ್ತದೆ. ಸರಿ, ಅವ್ರನ್ನ ನಿಂಗೆ ನೋಡ್ಬೇಕಲ್ಲ. ಊರ್ ಒಳಗಡೆ ಅವ್ರ ಮನೆ ಅದೇ, ಯಾರು ಬೇಕಾದ್ರೂ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಹಂಗಾದ್ರೆ ಅಪ್ಪ ಏನೋ ಉಳಿಸ್ಕೋಬಹುದು, ಎಲ್ಲಾನು ಕಾಪಾಡ್ಬೋದು. ನಾನು ಉಳಿಸ್ಕೊತೀನಿ. ಅಪ್ಪಯ್ಯ ಅಪ್ಪನ ಕತೆ ಮುಗಿತು ಕಣ್ಣ. ಇದಕ್ಕೂ ಔಷಧಿನೇ ಇಲ್ಲ. ಇಲ್ಲ ಅಪ್ಪಯ್ಯ, ಕಾಡಲ್ಲಿ ಒಂದು ಔಷಧಿ ಆದಂತೆ, ಅದನ್ನ ಹೆಂಗ್ ತರಬೇಕು, ಹೆಂಗ್ ಕೊಡ್ಬೇಕು ಅಂತ ಒಬ್ರಿಗೆ ಗೊತ್ತದಂತೆ. ಅದಕ್ಕೆ ನಾನೀಗ ಅಲ್ಲಿ ಹೋಗಿ ಅವ್ರ ಹತ್ರ ತಿಳ್ಕೊಂಡು ಅದನ್ನ ಏನೇ ಆಗ್ಲಿ ತಂದು ನಾನು ನಿನ್ನ ಉಳಿಸ್ಕೊತೀನಿ ಅಪ್ಪಯ್ಯ. ಕಾಡ ಬೇಡ ಮಗ, ನೀನು ಹೋಗ್ಬಿಡ ಕಳ್ಳ. ನೀನು ಬಾಳಿ ಬದುಕಬೇಕಾದವ್ರು ಕಳ್ಳ. ನಿನ್ನ ಅಪ್ಪ ಹೆಂಗ್ ತೊಳೋದಕ್ಕೆ ಈ ಅಪ್ಪನಿಗೆ ಇಷ್ಟ ಇಲ್ಲ ಕಳ್ಳ. ಭದ್ರ, ಈ ಅಪ್ಪನಿಗೋಸ್ಕರ ನಿನ್ನ ಜೀವ ಕಳ್ಕೊಳ್ಳೋದು ಬೇಡ ಕಳ್ಳ. ನಮ್ಮ ಮನೆ ಬರ್ತೀನಿ, ಹೆಂಗಾಯ್ತು ಹಂಗೆ ಆಯ್ತದೆ. ನೀನು ಎಲ್ಲಿ ಹೋಗ್ಬಿಡಕಳ್ಳ. ನಾನು ಸಾಯೋ ಕೊನೆ ಕ್ಷಣದಲ್ಲಿ ನೀನು ನನ್ನ ಪಕ್ಕದಾಗೆ ಇರಬೇಕು ಕಳ್ಳ. ಸಾಯ ಮಾತೆಲ್ಲ ಆಡ್ಬೇಡಪ್ಪ ನೀನು, ನಿಂಗೇನು ಆಗಕ್ಕಿಲ್ಲ. ನಾನು ಹೋಗಿ ತರ್ತೀನಿ. ಬೇಡ ಮಗ, ಬೇಡ, ನನ್ನ ಮಾತು ಕೇಳು. ಹೌದಾ, ನೀನು ಚೆನ್ನಾಗಿರ್ಬೇಕು, ಎಲ್ಲಿ ಹೋಗ್ಬೇಡ. ನೋಡಪ್ಪಯ್ಯ, ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರ್ತದೆ. ನಂಗೇನು ಆಗಕ್ಕಿಲ್ಲ, ನೀನು ಸುಮ್ಮನೆ ಇರು. ನೀನು ನನ್ನ ಬಗ್ಗೆ ಚಿಂತೆ ಮಾಡ್ದಲೆ ಧೈರ್ಯವಾಗಿರಪ್ಪಯ್ಯ. ನಾನು ನಿನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಬೇಡ ಕಳ್ಳ. ಅಪ್ಪಯ್ಯ, ದಯವಿಟ್ಟು ನೀನೇನು ಹೇಳ್ಬೇಡ.
ನನಗೆ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು. ಅದೊಂದು ನನ್ನ ಜೊತೆಗಿದ್ರೆ ನಾನು ಏನು ಬೇಕಾದ್ರೆ ಸಾಧಿಸ್ಕೊಂಡ್ಬರ್ತೀನಪ್ಪಯ್ಯ. ನಾನು ಹೇಳ್ತಾ ಇದ್ದೀನಲ್ಲಪ್ಪಯ್ಯ, ನಂಗೆ ಏನೂ ಆಗಕ್ಕಿಲ್ಲ, ನೀನು ಧೈರ್ಯವಾಗಿರು. ಅಮ್ಮ, ನಾನು ಕಾಡಿಗೆ ಹೋಗಿ ಆ ಸಾಧು ಹತ್ರ ಹೋಗಿ ಔಷಧಿ ತಗೊಂಬತ್ತೀನಮ್ಮ. ಅದು ಕಾಡಿನ ಮಧ್ಯದಲ್ಲಿ ಅದೇ ಅಂತೆ. ಅಲ್ಲಿಗೆ ಹೋದವರು ಯಾರು ಹಿಂತಿರುಗಿ ಬಂದೇ ಇಲ್ವಂತೆ. ನಿಂಗೆ ಏನಾದ್ರು ಆದ್ರೆ ನಾನು ಹೆಂಗ ಬದುಕಲಿ? ಅಮ್ಮಮ್ಮ, ನಿನ್ನ ಆಶೀರ್ವಾದ ಅಪ್ಪಯ್ಯನ ಆಶೀರ್ವಾದ ನನ್ನ ಜೊತೆಗಿರೋ ತನಕ ಅದು 100 ಆನೆ ಬಲ ಇದ್ದಂಗೆ. ನಂಗೆ ಏನೂ ಆಗಕ್ಕಿಲ್ಲ. ನೀನು ನನಗೆ ಆಶೀರ್ವಾದ ಮಾಡಿ ಧೈರ್ಯವಾಗಿ ಕಳಿಸ್ಕೊಡು. ನಾನು ಔಷಧಿನ ದಿನ ತಂದೆ ತತ್ತೀನಿ, ಅಪ್ಪಯ್ಯನ ಪ್ರಾಣನ ಕಾಪಾಡ್ಕೊಂತೀನಿ. ಅಮ್ಮಮ್ಮ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತಂದಕ್ಕೆ ನಮ್ಗೆ ಹೆಂಗೆ ಅನ್ಯಾಯ ಆಯ್ತದೆ? ನೀನು ಅಸಂಖ್ಯ ಆಶೀರ್ವಾದ ಮಾಡು. ಆ ತಾಯಿ ಉಳ್ಕೆರೋ ವಸದ ನಿನ್ ಜೊತೆಗಿದ್ದು ನಿನ್ಗೇನು ಅಪಾಯ ಆಗದೆ ಇರುವಂಗೆ ನೋಡ್ಕೊಳ್ಳಿ. ನಾನು ಹೋಗ್ತೀನಿ, ಬಟ್ಲೆ ನೋಡ್ಕೊಳ್ಳ. ಶ್ರೀರಾಮ. ನಮಸ್ಕಾರ ವೈದ್ಯರೇ. ಇವತ್ತು ರಾಕ್ಷಸ ತುಂಬಿ ಹತ್ರ ಕತ್ತಿಸ್ಕೊಂಡು ಸಾವು ಬತ್ತಿನ ಮಧ್ಯೆ ಹೋರಾಡ್ತಾ ಇದ್ರಲ್ಲ ಮಂತ್ರಿಗಳು ಶಿವರಾಮೇಗೌಡರು, ಅವ್ರ ಮಗ ನಾನು. ಅವಳುಗಳು ನಮ್ಮ ಮಟ್ಟಿಯವ್ರಿಗೆ, ಈ ಊರವ್ರಿಗೆ ಎಲ್ಲರಿಗೂ ಕಚ್ಚವೆ. ಅವ್ರ ಪರಿಸ್ಥಿತಿ ಹೆಂಗದೆ ಅಂತ ನಿಮಗೆ ಸಂತ ಗೊತ್ತಿದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಆ ನೋವು ನನ್ನನ್ನು ಕಾಡ್ತಾ ಇದೆ. ನೋಡಿ, ನೀವೇನು ನೊಂದ್ಕೊಳ್ಕೋಬೇಡಿ. ನಿಮ್ಗೆ ಹಿಂಗೂ ಮಧ್ಯದಲ್ಲಿ ಸಿಗ್ತದೆ ಅಂತ ಗೊತ್ತಲ್ಲ, ಆ ಜಾಗ ಎಲ್ಲಿ ಅಂತ ಹೇಳಿ ಸಾಕು. ಅದೇನು ಸಾಧಾರಣವಾದ ಕಾಡು ಅನ್ಕೊಂಡ? ಅದು ಭಯಂಕರವಾದ ಬಂಡಾರಣ್ಯ. ಸಾವಿನ ಬಾಗ್ಲಲ್ಲಿ ನಿಂತಿರೋ ಆ ಜನನ ಉಳಿಸ್ಕೊತೀನಿ ಅನ್ನೋ ಹುಚ್ಚು ಭ್ರಮೆಲಿ ನಿನ್ ಜೀವ ಕಳ್ಕೋಬೇಡ, ಸುಮ್ನೆ ಹೊರಟೋಗು. ಅಯ್ಯೋ, ಆ ಕಾಡು ಆಟನ್ ಭಯಂಕರವಾಗಿ ಅದೇ ಅನ್ಮೇಕೆ ನಮ್ಮ ಅತ್ತಿಯವ್ರನ್ನ ಊರವ್ರನ್ನೆಲ್ಲ ಹೆಂಗ್ ಕಾಪಾಡೋದು? ಯಾರಿಗೆ ಅವನ ಕರೆ ಬಂದಿರ್ತದೋ ಅಂತವ್ರಿಗೆ ಆ ಹುಳ ಕಚ್ಚೋದು. ಆ ಹುಳ ಕಚ್ಚಿದೆ ಅಂದ್ರೆ ಈ ಮಣ್ಣಿನ ಋಣ ಮುಗ್ದಿದೆ ಅಂತ ಅರ್ಥ. ಬೇಡ, ಹೊರಟೋಗು. ನೋಡಿ, ನಮ್ಮ ಅಪ್ಪಯ್ಯ ಯಾವಾಗಲೂ ಪ್ರಯತ್ನ ಮಾಡದೆ ಸೋಲಪ್ಕೋಬೇಡ ಅಂತ ಹೇಳೋರೆ. ಅಂತ ನಮ್ಮ ಅಪ್ಪಯ್ಯನ ಕಾಪಾಡೋದಕ್ಕೆ ನಾನು ಯಾವ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಕೈ ಮುಗಿ ಕೇಳ್ತಾ ಇದ್ದೀನಿ, ನಾನು ತಂದೆ ತತ್ತೀನಿ, ನನಗೆ ದಯವಿಟ್ಟು ಆ ದಾರಿ ಯಾವುದು ಅಂತ ತೋರಿಸಿ. ಅಪ್ಪಯ್ಯ, ಅವ್ರ ಆಟೋನ್ ಕೇಳ್ಕೊತವ್ರೆ ತಾನೆ. ಅವ್ರೇನೋ ನಿನ್ನ ಕಾಡ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ದಾರಿ ತೋರು ಅಂತ ಹೇಳ್ತೋರಾಟೆಯ. ಆ ರಾಕ್ಷಸ ತುಂಬಿಗಳು ಭಯಂಕರವಾದ ದಟ್ಟವಾದ ಕಾಡಿನಲ್ಲಿ ಜೇನುಗೂಡ್ನಂಗೆ ಗೂಡು ಕಟ್ಕೊಂಡು ಬದುಕ್ತಾವೆ. ಜೇನು ಮಕ್ಕಳಂದ್ರ ಇರಿದ್ರೆ ಇವು ರಕ್ತ ಇರ್ತವೆ. ಮನುಷ್ಯನ ರಕ್ತ ಇಲ್ಲ ಪ್ರಾಣಿಗಳ ರಕ್ತದ ವಾಸನೆ ಹಿಡಿದು ಒಂದೇ ಕಿತ ದಾಳಿ ಮಾಡಿ ರಕ್ತ ಕುಡಿತವೆ. ಅಂತ ಕ್ರೂರವಾದ ಗೂಡುಗಳಲ್ಲೇ ಆ ಮದ್ದಿರೋದು. ಅದನ್ನ ನಿನ್ನಿಂದ ತರಕಾಯ್ತದ? ಕಾಡಲ್ಲಿ ಇರ್ಬೇಕಾದವು ನಾಡಿಗೆ ಬಂದು ಮನುಷ್ಯನ ರಕ್ತ ಕುಡಿತಾವೆ ಅನ್ನಕ್ಕೆ ನಾವು ಕಾಡಲ್ಲಿ ಅವುಗಳ ಗೂಡಿ ಕೈ ಹಾಕಿ ತರ್ಬೋದಲ್ವಾ ಹೇಳಿ? ನಿನ್ನ ಬಿಸಿ ರಕ್ತದ ಆವೇಶ ಹೋಗಿ ತಂದ್ಬಿಡೋಣ ಅಂತ ಹೇಳ್ಬೋದು. ಆದ್ರೆ ಆ ಗೂಡ್ನ ಮುಟ್ಟದಿರ್ಲಿ, ನಿನ್ನ ಆ ಗೂಡಿನ ಹುಳಗಳು ಹತ್ತ ಬಿಟ್ಕೊಳ್ಳೋದಿಲ್ಲ. ಆದ್ರೂ ನೀನು ಬಲವಂತ ಮಾಡ್ತಾ ಇದೀಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅಲ್ಲಿಗೆ ಹೋಗಕ್ಕೆ ದಾರಿ ನೋಡಿ, ಭೂಮಿ ಮೇಲೆ ಅತಿ ಬುದ್ಧಿವಂತ ಪ್ರಾಣಿ ಅಂತಂದ್ರೆ ಈ ನರಮಂಸ. ನಾವು ಎಕಶ್ಚಿತ್ ಒಂದು ಹುಳನ ದಾಟಿ ಹೋಗಕ್ಕೆ ಹಾಕಿಲ್ವೇ? ಅದೇ ಹೋಯ್ತೀನಿ. ಆಯ್ತು, ಅದನ್ನು ದಾಟಿ ಆ ಹುಳಗಳನ್ನು ಸಾಯಿಸಿ ಆ ಗೂಡ್ಗೆ ಕೈ ಹಾಕಕ್ಕೆ ಸಾಧ್ಯವಾದ್ರೆ ಅದನ್ನ ಹೊಡೆದು ನೋಡು. ಅದ್ರೊಳಗೆ ಕಾವಿ ಬಣ್ಣದ ಬೀಜಗಳಿರ್ತವೆ. ಅವೇ ಪ್ರಾಣ ಕಾಪಾಡೋ ಸಂಜೀವಿನಿ. ಅದಕ್ಕೆ ಜೇನುತುಪ್ಪ, ಆಡಿನ ಹಾಲು ಮತ್ತೆ ಬೇವಿನೆಲೆ ಜೊತೆಗೆ ಕಷಾಯ ಮಾಡಿ ಕುಡಿಸಿದ್ರೆ ಅವ್ರ ಪ್ರಾಣ ಉಳಿಯೋದಕ್ಕೆ ಸಾಧ್ಯ. ಈಟೆಲ್ಲಾ ಮಾಡಕ್ಕೆ ನಿನ್ನಿಂದ ಆಯ್ತದ? ನಮ್ಮಪ್ಪಯ್ಯ ಅಂದ್ರೆ ನಂಗೆ ಜೀವ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೇ ಮಾಡ್ತೀನಿ. ಅಂತದ್ರಲ್ಲಿ ಕಾಡ್ಗೆ ಹೋಗಿ ಮತ್ತೆ ಅದೇನು ದೊಡ್ಡ ಕೆಲಸನೇ? ಖಂಡಿತ ತಂದೆ ತರ್ತೀನಿ. ನೀನು ಬದುಕಬೇಕು ಅಂದ್ರೆ ಆ ಹುಳ ಸಾಯ್ಬೇಕು. ಅದನ್ನ ಸಾಯ್ಸಾಕಿರೋದು ಒಂದೇ ದಾರಿ, ಬೆಂಕಿ. ಅದು ನಿನ್ ಜೊತೆಗಿರ್ಲಿ. ಒಟ್ಟಲ್ಲಿ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀಯಾ, ಆ ದೇವರು ಕಾಪಾಡ್ಬೇಕು. ನಮ್ಮಪ್ಪಯ್ಯನ ಆಶೀರ್ವಾದ ನನಗೆ ಶ್ರೀರಕ್ಷೆ ಇದ್ದಂಗೆ. ನಾನು ಮದ್ದಿನ ಜೊತೆಗೆ ಬಂದೇ ಬರ್ತೀನಿ, ನೀವು ಜೀವ ಉಳಿಸೋದಕ್ಕೆ ಸಿದ್ಧಾಗಿರಿ. ನಿಂತ್ಕೋ. ಹೋಯ್ತಾ ಇರೋ ದಾರಿನಲ್ಲಿ ಗುಡಿ ಇದೆ, ಒಳಗೆ ಹೋಗೋ ಮೊದ್ಲು ಆ ತಾಯಿಗೆ ಕೈ ಮುಗ್ದೋಗು, ಎಲ್ಲ ಒಳ್ಳೇದೇ ಆಯ್ತದೆ. ಸರಿ ಅಕ್ಕ, ನಾನು ಹೇಳಿದ್ದೆಲ್ಲ ಇದ್ರಲ್ಲಿ ಅದೇ ಅಲ್ವೇ? ಅಲ್ಲ ಕಣ್ರವ, ಇವನ್ನೆಲ್ಲ ಯಾಕೆ ಕರ್ಸ್ಕೊಂಡ್ರಿ? ಅಕ್ಕ, ನಮ್ಮ ಮಾವ ಹಿಂಗೆ ಔಷಧಿ ತಕ್ಕ ಬರೋದಕ್ಕೆ ಅಂತ ನನ್ ಗಂಡ ಕಾಡು ಒಳಗೆ ಹೋಗಿದ್ದಾರೆ. ಕಾಡು ಒಳಗೆ ಹೋದ್ಮೇಲೆ ಎಲ್ಲ ಒಂದೇ ಕಡೆ ಸಿಗಕ್ಕಿಲ್ಲ ಅಲ್ವೇ? ಹುಡುಕ್ಬೇಕು, ಸಾನೆ ಹುಡುಕ್ಬೇಕು. ಅದಕ್ಕೆ ನಾನು ಅವ್ರ ಕೂಟೆ ಹೋಯ್ತಾ ಇದ್ದೀನಿ. ಏನ್ ತಮಾಸೆ ಮಾಡ್ತಿದ್ದೀರಿನವಾ? ಮೊದ್ಲೇ ಬಸ್ರಿ ಹೆಂಗ್ಸು ನೀವು, ಅದ್ರ ಜೊತೆಗೆ ಕಾಲ್ ನೋವು. ಇಂಥ ಪರಿಸ್ಥಿತಿಯಾಗಿ ಕಾಡು ಒಳಗೆ ಹೋಯ್ತೀನಿ ಅಂತೀರಲ್ವಾ? ಬೇಡಕನವಾ? ಇಲ್ಲ ಅಕ್ಕ, ನಮ್ಮ ಮಾವಯ್ಯ ಮತ್ತೆ ನಮ್ಮ ಅಟ್ಟಿಯವರು ಸಾವಿನ ಜೊತೆ ಹೋರಾಡ್ತಾ ಇದ್ದಾರೆ. ಈ ಕಡೆ ನನ್ ಗಂಡ ಅವ್ರ ಜೀವನೇ ಪಣಕ್ಕಿಟ್ಟು ಕಾಡು ಒಳಗೆ ಹೋಗಿದ್ದಾರೆ. ಅಂದ್ಮೇಲೆ ನಾನು ಹೆಂಗ್ ತಾನೇ ಸುಮ್ಮನೆ ಇರ್ಲಿ? ಅದಕ್ಕೆ ನಾನು ಕಾಡು ಒಳಗೆ ಹೋಗಿ ಆ ಔಷಧಿನ ಹುಡ್ಕೊಂಡ್ ಬರ್ತೀನಿ. ಇದನ್ನೆಲ್ಲ ತಂದ್ಕೊಟ್ರಿ ಅಲ್ವೇ? ನಿಮ್ಮಿಂದ ಸಾನೆ ಉಪಕಾರ ಆಯ್ತು. ಸಾನಿಗೆ ಥ್ಯಾಂಕ್ಸ್ ಕಣಕ್ಕ. ಅಯ್ಯೋ, ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ? ಅದು ಬೇರೆ ಸಾಮಾನ್ಯವಾದ ಕಾಡಲ್ಲ. ಆ ಕಾಡ್ಗೋದವರು ಯಾರು ಹಿಂತಿರುಗಿ ಬಂದಿಲ್ಲ. ಅಯ್ಯೋ, ಇವ್ರಿಗೆ ನಾ ದೇವರೇ ಕಾಪಾಡ್ಬೇಕು. ನಾನು ಹೇಳಿರೋದ್ರಲ್ಲಿ ತಗಲಿಟ್ಟಿದ್ಯಲ್ಲ? ಎಲ್ಲಾನು ಇಟ್ಟಿದ್ದೀನಿ. ಅವ ಹುಟ್ಟಾಗಲೇ ನನ್ನ ತಾಯಿನ ಕಿತ್ಕೊಂಡೆ. ನನ್ನ ತಾಯಿ ಪ್ರೀತಿ ಅನ್ನೋದೇನು ಅಂತ ಗೊತ್ತಿಲ್ಲ. ಆದರೂ ಆ ನೋವೇನು ಅಂತ ಗೊತ್ತಾಗ್ತಿದ್ದಂಗೆ ನಮ್ಮಪ್ಪಯ್ಯ ನನ್ನನ್ನು ನೋಡ್ಕೊಂಡವ್ರೆ ಅಂತ. ನಮ್ಮಪ್ಪಯ್ಯನೇ ಕಿತ್ಕೊಬೇಡ ಕಣವ. ನಮ್ಮಪ್ಪಯ್ಯ ಇಲ್ಲದೆ ನಾನೇನು ಅಲ್ಲ. ನಮ್ಮಪ್ಪಯ್ಯಂಗೆ ಒಂದು ಚಿಕ್ಕ ನೋವಾದ್ರೂ ನನ್ನ ಕೈ ತಡ್ಕೊಳಕ್ಕಾಗಕ್ಕಿಲ್ಲ. ಅಂಥದ್ರಲ್ಲಿ ಇವತ್ತಿಂಥ ಪರಿಸ್ಥಿತಿಯಲ್ಲಿ ನಮ್ಮಪ್ಪಯ್ಯನ ನೋಡೋಕ್ಕೆ ನಂಗೆ ಸಾನೇ ಕಷ್ಟ ಆಗ್ತೈತೆ. ಅದಕ್ಕೆ ನಂಗೆ ಏನಾದರೂ ಪರವಾಗಿಲ್ಲ, ಕಾಡಲ್ಲಿ ಮತ್ತೆ ತಗೊಂಡು ಹೋಗುವ ಅಂತ ಬಂದೀನಿ. ಅವ ಕಾಡಿನ ಅಧಿದೇವತೆ ನೀನು, ಎಲ್ಲಾದರೂ ಗೊತ್ತಿರೋಳು ನೀನು. ಈ ದಟ್ಟ ಕಾಡೊಳಗೆ ನೀನೇ ನಂಗೆ ದಾರಿ ತೋರಿಸ್ಬೇಕು. ನಿನ್ನ ನಂಬಿ ನಾನು ಹೋಯ್ತಾನೆ. ಕಾಪಾಡವ, ಕಾಪಾಡು. ಈ ಗೊಂಡಾರಣ್ಯದಲ್ಲಿ